ಓಕೆ, ಹಾಗಾದ್ರೆ ಇಲ್ಲಿ ಅಭಿವೃದ್ಧಿ ಮಂತ್ರನ ಖಂಡಿತ ಅಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಮ್ಮ ಜನರನ್ನ ಒಂದು ರೀತಿಯಲ್ಲಿ ಎಚ್ಚರಿಸುವ ಕೆಲಸ ಕೂಡ ಆಗಬೇಕಾಗಿದೆ. ಹಾಗಾಗಿ ಯಾವೆಲ್ಲ ಅಂಶಗಳು ಇಲ್ಲಿ ಗರಿಗೆದಿರಿದಾವೆ ಅನ್ನೋದನ್ನ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸ್ಟೇ ಟ್ಯೂನ್ಡ್ ಟಿಲ್ ದ ಎಂಡ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಸರ್ವೆ ಅಂದ್ರೆ ಸಮೀಕ್ಷೆ. ಈ ಉಪಚುನಾವಣೆಯಲ್ಲಿ ಗೆಲ್ಲೋದು ಯಾರು ಅನ್ನುವ ಕುತೂಹಲ ಸಹಜವಾಗಿ ಇರುತ್ತೆ. ಆದ್ರೆ ಯಾರು ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಕೂಡ ಈಗ ಚರ್ಚೆಗೆ ಅನುವಾಗ್ತಾ ಇರೋದು. ಅಲ್ಪಸಂಖ್ಯಾತರಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್, ಬಹುಸಂಖ್ಯಾತರಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್, ಇವೆಲ್ಲ ಲೆಕ್ಕಾಚಾರಗಳು. ಈಗಾಗಲೇ ಶ್ರೀನಿವಾಸ್ ದಾಸ ಕರಿಯಪ್ಪ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಫೈನಲ್ ಆಗಿದೆ. ಅದು ವರದಾನವ, ಶಾಪುವ ಎಲ್ಲವನ್ನೂ ಕೂಡ ನಾವು ನೋಡ್ತಾ ಹೋಗೋಣ. ಶ್ರೀನಿವಾಸ್ ದಾಸ್ ಕರಿಯಪ್ಪ, ಹೌದು, ಅವರು ST ಮೋರ್ಚಾ ಉಪಾಧ್ಯಕ್ಷರಾಗಿ ಬಿಜೆಪಿ ವತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ವಿನಯ್ಗೆ ಟಿಕೆಟ್ ಏನಾದರೂ ಕೊಟ್ಟಿದ್ರೆ ಗೆಲ್ಲೋ ಚಾನ್ಸ್ ಬಿಜೆಪಿಗೆ ಜಾಸ್ತಿ ಇರ್ತಿತ್ತ ಅನ್ನುವ ಲೆಕ್ಕಾಚಾರ ಕೂಡ ಗರಿಗೆದರಿದೆ. ಅಹಿಂದ ಮತಗಳ ಮೇಲೆ ಬಿಜೆಪಿ ಕಣ್ಣು ಹಾಕ್ತಾ. ಹಾಗಾದ್ರೆ ಯಾವ ಫ್ಯಾಕ್ಟರ್ಸ್ ಇಲ್ಲಿ ಈ ಒಂದು ಫ್ಯಾಕ್ಟರ್ನ ಅನಾಲಿಸಿಸ್ಗೆ ಕಾರಣ ಆಗ್ತಾ ಇದೆ? ಪ್ರೀಪೋಲ್ ಸರ್ವೆಯಲ್ಲಿ ಶಾಕಿಂಗ್ ರಿಪೋರ್ಟ್ ಬಂದಿರೋದಂತೂ ಸತ್ಯ. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಈಗ ವೋಟಿಂಗ್ ನಡೆದ್ರೆ ಏನು ಅನ್ನೋದನ್ನ ಮಾತ್ರ ಅಶ್ವವೇಗ ನ್ಯೂಸ್ ಈಗ ನಿಮ್ಮ ಮುಂದೆ ಇರ್ತಾ ಇದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ಮಾತನಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ದಾವಣಗೆರೆ ಅಂತ ಹೇಳಿದ ತಕ್ಷಣ ನಮಗೆ ತಕ್ಷಣ ಏನ್ ನೆನಪಾಗುತ್ತೆ? ರಾಜ್ಯದ ಹೃದಯ ಭಾಗ, ಮತ್ತೊಂದು ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ, ಆಮೇಲೆ ದಾವಣಗೆರೆಯ ಬೆಣ್ಣೆ ದೋಸೆ. ಸಮೀಲ ಸರ್, ದಾವಣಗೆರೆಯ ಬೆಣ್ಣೆ ದೋಸೆ ಸಾಫ್ಟ್ ಆಗಿ ಟಿಕೆಟ್ ಈ ಬಾರಿ ಹಂಚಿಕೆ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಈಗ ಇಸ್ ಇಟ್ ಶಾಕಿಂಗ್ ಟು ಯು ಈ ಒಂದು ಸೆಲೆಕ್ಷನ್? ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ ಟಿಕೆಟ್ ಫೈನಲ್ ಮಾಡಿರೋದು ಬಿಜೆಪಿ ವತಿಯಿಂದ. ಇಲ್ಲ, ಶಾಕ್ ಏನಾಗಿಲ್ಲ ನನಗೆ. ವಾಟ್ ಇಸ್ ದ ಫ್ಯಾಕ್ಟ್? ಯಾಕೆ ಅಂದ್ರೆ ಎಲೆಕ್ಷನ್ಸ್ಗಳು ಈಗ ಶುರುವಾದಾಗ, ಬೈ ಎಲೆಕ್ಷನ್ಸ್ಗಳು ಶುರುವಾದಾಗ ಎಲ್ಲರ ಕಾನ್ಸಂಟ್ರೇಷನ್ ಆ ಕಡೆ ಇರುತ್ತೆ. 2 ಕ್ಷೇತ್ರ. ನೀವು ಅಸೆಂಬ್ಲಿ ಇತ್ತು ಅಂದ್ರೆ 224 ಕ್ಷೇತ್ರಗಳಲ್ಲಿ ಕಾನ್ಸಂಟ್ರೇಷನ್ನು ಬೇರೆ ಬೇರೆ ಕಡೆ ಹೋಗಿರುತ್ತೆ. ಎರಡು ಕ್ಷೇತ್ರ ಅಂತಂದ್ರೆ ಸರ್ಕಾರದ ಕಾನ್ಸಂಟ್ರೇಷನ್ ಅಲ್ಲಿರುತ್ತೆ, ಅಪೋಸಿಷನ್ ಕಾನ್ಸಂಟ್ರೇಷನ್ ಅಲ್ಲಿರುತ್ತೆ, ಜಾತಿ ಲೆಕ್ಕಾಚಾರ ಜಾಸ್ತಿ ಇರುತ್ತೆ, ಮತ್ತು ಇಡೀ ದೊಡ್ಡ ಪ್ರಮಾಣದಲ್ಲಿ ಸಮರ ನಡೆಸಬೇಕು, ಫೈಟಿಂಗ್ ಜಾಸ್ತಿ ಇರುತ್ತೆ. ಸೊ ನ್ಯಾಚುರಲಿ ಸಮೀರ್ ಸರ್, ಈಗ ನೀವು ಇಟ್ಸ್ ನಾಟ್ ಶಾಕಿಂಗ್ ಟು ಯು ಅಂತ ನೀವು ಒಂದು ಮಾತು ಹೇಳಿದ್ರಿ. ಆದ್ರೆ ಬಾಗಲಕೋಟೆಯಲ್ಲಿ ತೆಗೆದುಕೊಂಡಿರುವಂತಹ ಒಂದು ಉದಾಹರಣೆ ಅಂದ್ರೆ ಅಲ್ಲಿ ಹಳೆ ಹುಲಿಗೆ ಮಣೆ ಹಾಕಿದ್ದಾರೆ, ಇಲ್ಲಿ ಹೊಸಬರಿಗೆ ಮಣೆ ಹಾಕ್ತಾ ಇದ್ದಾರೆ. ಯಾವ ಅಂಶಗಳು ಇಲ್ಲಿ ಕನ್ಸಿಡರ್ ಆಗಿರಬಹುದು ಶ್ರೀನಿವಾಸ ದಾಸ ಕರಿಯಪ್ಪ ಅವರಿಗೆ? ಈಗ ನೀವು ವೋಟಿಂಗ್ ಪ್ಯಾಟರ್ನ್ ಅನ್ನು ತಗೊಳ್ಳಿ. ನೀವು ದಾವಣಗೆರೆಯ ವೋಟಿಂಗ್ ಪ್ಯಾಟರ್ನ್ ತಗೊಂಡ್ರೆ ಸುಮಾರು 2,31,000 ಮತದಾರರು 1,13,000 ಪುರುಷರು ಹೆಚ್ಚು ಇದ್ದಾರೆ, 1,17,000 ಹೆಣ್ಮಕ್ಳಿದ್ದಾರೆ ಮಹಿಳಾ ಮತದಾರರು. ಒಂದು 40% ಅಂದ್ರೆ ಒಂದು ಲೆಕ್ಕದ ಪ್ರಕಾರ ಸರಿಸುಮಾರು ಒಂದು 65,000-70,000 ನಡುವೆ ಅಲ್ಪಸಂಖ್ಯಾತರು ಆ ಕ್ಷೇತ್ರದಲ್ಲಿ ಡಾಮಿನೇಟೆಡ್ ಆಗಿದ್ದಾರೆ. ಇಲ್ಲಿವರೆಗೆ ಶಾಮನೂರ್ ಅವ್ರ ಜೊತೆಗೆ ಅವರ ಒಂದು ಲಾಯಲ್ಟಿನೋ ಅಥವಾ ಬೆಂಬಲ ಅದನ್ನು ಅಬಾಧಿತವಾಗಿ ಮುಂದುವರಿತಿದ್ರು. ಶಾಮನೂರ್ ಅವರನ್ನ ಆ ಭಾಗದ ಜನ ಪ್ರೀತಿಸ್ತಿದ್ರು. ಈಗ ಏನಾಯ್ತು ಅಂತಂದ್ರೆ ಮಲ್ಲಿಕಾರ್ಜುನ್ ಸ್ವಲ್ಪ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬಹುದಿತ್ತು. ಅವರ ಮಗನ್ನ ನಿಲ್ಲಿಸ್ತಿರೋದ್ರಿಂದ ಮತ್ತು ಅಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಡಾಮಿನೇಟೆಡ್ ಆಗಿರೋ. ಈಗ ಶಾಮನೂರ್ ಏನ್ ಮಾಡ್ತಿದ್ರು ಗೊತ್ತಾ? ಶಾಮನೂರು ಅವರು ಸಮುದಾಯನ ವಿಶ್ವಾಸಕ್ಕೆ ತಗೋತಿದ್ರು. ಆಯ್ತಪ್ಪ, ನಿಮ್ಮಿಂದ ಜಬ್ಬಾರು MLC ಮಾಡ್ತೀನಿ. ಅದೇ ಭಾಗದ ಒಬ್ಬ ಅಲ್ಪಸಂಖ್ಯಾತ, ಅದನ್ನ ನಾವು ಮುಂದಿನ ಹಂತದಲ್ಲಿ ನಾವು ವಿವರವಾಗಿ ನೋಡ್ತಾ ಹೋಗೋಣ. ಆದ್ರೆ ಎಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಓವರ್ ಆಲ್ ವೋಟರ್ಸ್ ಇಷ್ಟು ಜನ ಇದ್ದಾರೆ, ಆಯಾಯ ಜಾತಿ ಮತಗಣನೆ ಮಾಡಿದಾಗ ಒಂದು ಲೆಕ್ಕಾಚಾರ. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವ್ರು ಇದ್ದಿದ್ರೆ ಏನು ಆಗ್ತಿತ್ತು, ಅಥವಾ ಆವಾಗ ಒಂದು ಬೇರೆಯ ಚಿತ್ರಣ ಇರ್ತಿತ್ತು. ಆ ಒಂದು ಮೆಚುರಿಟಿನ, ಆ ಲೆಗೆಸಿನ ಕ್ಯಾರಿ ಮಾಡೋ ಜವಾಬ್ದಾರಿಯನ್ನು ಇವರೆಲ್ಲೋ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಅಂಶ ಕೂಡ ಇಲ್ಲಿ ನಾವು ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡ್ತಿಲ್ಲ. ಈಗ ನೀನ್ ಯಾವ ಕೇಳಕ್ಕೆ ನಮಗೆ ನಿಮ್ ಸಪೋರ್ಟ್ ಬೇಕಿಲ್ಲ, ನಾವು ಒಂದು ಗುಂಪನ್ನ ಕರ್ಕೊಂಡ್ಬಂದು ಒತ್ತಡ ಹೇಳಿ ನಾನು ಬಲವಂತದಿಂದ ಟಿಕೆಟ್ ಕಿತ್ಕೋತೇನೆ, ಆ ನೇಚರ್ ಇದೆಯಲ್ಲ, ಅದು ಸಾಮ್ರಾಜ್ಯ ನಮ್ದು, ಅದು ನಮ್ ಪಾಳೆ ಪಟ್ಟು ನಮ್ದು, ಆ ಧೋರಣೆ ಇದೆಯಲ್ಲ. ಈಗ ಈ ನಂಬರ್ಸ್ ನ ನೋಡ್ತಾ ಇದ್ರೆ ಅವರ ಮಾತುಕತೆ ಅಥವಾ ಅವರ ಒಂದು ಇಂಟೆಂಟ್ ಏನಿದೆ, ಅವರ ಧೋರಣೆ ಏನಿದೆ,
ಅವರ ಮೋಟಿವ್ ಏನಿದೆ ಅನ್ನೋದು ನೋಡಿದಾಗ ಇದ್ರ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅಂತ ಇಲ್ಲ ಏನಂತಂದ್ರೆ ಈಗ ಇಟ್ ಇಸ್ ಟೂ ಅರ್ಲಿ ಟು ಸೇ. ಈಗ Okay. ಈಗ ಕೆಪಿಸಿಸಿ ಅಧ್ಯಕ್ಷರು ಹೋಗ್ತಾರೆ, ಹಾ. ಒಂದ್ ಬಲಿಷ್ಠವಾದ ಕಮಿಟಿ ಮಾಡಿದ್ದಾರೆ. ಹೌದು. ಅದರಲ್ಲಿ ಜಾರಕಿಹೊಳಿ ಇದ್ದಾರೆ, ಹೌದು. ಅದರಲ್ಲಿ ಬೇರೆ ಬೇರೆ ಅವರು ಸರ್ವೆಗಳನ್ನು ಮಾಡಿಸ್ತಾ ಇದ್ದಾರೆ. ಜಮೀರ್ ಅಹಮದ್ ಇದ್ದಾರೆ. ಅವ್ರು ಇನ್ನೂ ರಂಗ ಪ್ರವೇಶ ಆಗಿಲ್ಲ. Correct. ಅವರೆಲ್ಲ ಪ್ರವೇಶ ಆದ್ಮೇಲೆ ಪರಿಸ್ಥಿತಿಗೆ ನಾವು ನಿಯಂತ್ರಣಕ್ಕೆ ತಗೊಂಡು ಸಮಾಧಾನ ಮಾಡ್ತಾರೆ ಅಂತ ಅನ್ಸುತ್ತೆ, ಮೇಲ್ನೋಟಕ್ಕೆ ಅನ್ಸುತ್ತೆ. ಅದು ಏನು ಟಿಕೆಟ್ ಎಲ್ಲ ಫೈನಲ್ ಅನೌನ್ಸ್ ಮಾಡಿದ್ಮೇಲೆ ಇವರೆಲ್ಲ ಹೋಗಿ ಲೀಡರ್ಸ್ ಕರೆದು ಹೇಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಓಕೆ, ಆದರೆ ಇಲ್ಲಿ ಬಿಜೆಪಿ ಒಂದು ಸ್ಟ್ರಾಟಜಿ ಮಾಡಿದೆ, ಏನ್ ಗುಡ್ ಸ್ಟ್ರಾಟಜಿ. ಓಕೆ, ಈಗ ನಾವು ಮತಗಳ ಲೆಕ್ಕ ಹಾಕೊಂಡ್ರೆ ಈಗ ಶಾಮನೂರು ಶಿವಶಂಕರಪ್ಪ ಕಳೆದ ಚುನಾವಣೆಗಳಲ್ಲಿ 84,292 ಮತಗಳನ್ನ ಪಡ್ಕೊಂಡಿದ್ರು. ಅಜಯ್ ಅವರು ಸ್ಪರ್ಧೆ ಮಾಡಿದ್ರು. ಈ ಬಾರಿ ಅವರು ಪ್ರಯತ್ನ ಪಟ್ಟಿದ್ರು ಬಿಜೆಪಿನಲ್ಲಿ. 56,400 ಮತಗಳು, ಅಂದ್ರೆ 27,888 ಮತಗಳ ಅಂತರದಿಂದ ಶಾಮನೂರ್ ಗೆದ್ದಿದ್ರು. ಅದಾದ್ಮೇಲೆ 2018ರಲ್ಲಿ JDS ಇಂದ ಸೈಫುಲ್ಲಾ ನಿಂತಿದ್ರು. ಕರೆಕ್ಟ್. ಹೌದು, ಐ ನೋ ದಟ್. JDS ಇಂದ ಸೈಫುಲ್ಲಾ ನಿಂತಿದ್ರು. 26,162 ಮತಗಳು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ನಾಯಕ JDS ಇಂದ ಫೀಲ್ಡ್ ಆಗಿದ್ರು. ಹೀಗಿದ್ರೂ ಕೂಡ ಶಾಮನೂರ್ ಅವ್ರು ತೆಗೆದುಕೊಂಡಿದ್ದ ಮತ 71,300. ಯು ಆರ್ ರೈಟ್ ಸಮೀರ್ ಸರ್, 100% ಅದು ಆಗಿನ ಲೆಕ್ಕಾಚಾರ ಹೆಂಗಿತ್ತು ಅನ್ನೋದು ನೋಡೋಣ.